ಹಲೋ ಚಾಂಪಿಯನ್ಸ್, ಎಲ್ಲರೂ ಮಸ್ತ್ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ರಾಹುಲ್ ಪಡಿ ಸರ್, ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ ಈ ಒಂದು ವಿಡಿಯೋಲಿ ವಿಲ್ ಬಿ ಲುಕಿಂಗ್ ಅಟ್ ದ ಕ್ವಶನ್ ಆನ್ಸರ್ಸು ಫಸ್ಟ್ ಚಾಪ್ಟರ್ದು ಎಕನಾಮಿಕ್ಸ್ದು, ಎಕನಾಮಿ ಆ್ಯಂಡ್ ಗೌರ್ಮೆಂಟ್. ಸೊ ಟೋಟಲ್ಲು 18 ಕ್ವಶನ್ ಇದೆ. 18 ಕ್ವಶನ್ಸು ಒಂದೊಂದಾಗೆ ನೋಡ್ಕೊಂಡು ಹೋಗೋಣ. ಬಿಫೋರ್ ದಟ್, ಸೊ ಇದು ಅಗೇನ್ ಏನಿದೆ, ದಿಸ್ ಇಸ್ ನಾಟ್ ಅ ಪ್ರೆಸೆಂಟೇಷನ್, ಇದು ವೆಬ್ ಕಂಟೆಂಟು. ಸೊ ವೆಬ್ ಕಂಟೆಂಟು ಒಂಥರ ಇಂಟ್ರ್ಯಾಕ್ಟಿವ್ ಮಾಡಿರೋದು. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದು ಮರಿಬೇಡ್ರಿ, ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿರಿ. ಯಾರು ಮಾಡಿರೋದಲ್ಲ, ಅಗೇನ್ ಸೆಲ್ಫ್ ಮೇಡ್. ಇನ್ ದ 20th century, government brought into dash practice for planning to enable economic development. ಸೊ ಎಕನಾಮಿಕ್ ಡೆವಲಪ್ಮೆಂಟ್ ಆಗಬೇಕು ಅಂದರೆ ಏನು ಪ್ಲ್ಯಾನಿಂಗ್ ಬೇಕು? ಎಕನಾಮಿಕ್ ಪ್ಲ್ಯಾನಿಂಗ್ ತಾನೇ ಬೇಕು, ಪೊಲಿಟಿಕಲ್ ಪ್ಲ್ಯಾನಿಂಗ್ ಆಗೋಕ್ಕಾಗತ್ತಾ? ಇಲ್ಲ. ಸೊ ಯಾವುದು? ಎಕನಾಮಿಕ್ ಪ್ಲ್ಯಾನಿಂಗ್. ನೆಕ್ಸ್ಟು, the organization which formulates the 5-year plans in India is National Planning Commission, which is also called as NPC, National Planning Commission. So, ಏನಕ್ಕೆ 5-year plans? ಫಸ್ಟ್ 5-year ಪ್ಲ್ಯಾನ್ ಯಾವಾಗಾಯಿತು? ಇದು ಎಷ್ಟನೇ 5-year ಪ್ಲ್ಯಾನು ಎಲ್ಲ ಗೊತ್ತಿರಬೇಕು. The 11th 5-year plan was given dash priority. ಏನು ಪ್ರಯಾರಿಟಿ ಕೊಟ್ಟರು? ಇನ್ಕ್ಲೂಸಿವ್ ಗ್ರೋತ್, ಅಂದರೆ ಎಲ್ಲರೂ ಸೇರ್ ಮಾಡೋದು. ನೆಕ್ಸ್ಟು, ದ ಪೈನಿಯರ್ ಆಫ್ ದ ಗ್ರೀನ್ ರೆವಲ್ಯೂಷನ್ ಇನ್ ಇಂಡಿಯಾ ವಾಸ್ ಡಾಕ್ಟರ್ MS ಸ್ವಾಮಿನಾಥನ್. ನೆಕ್ಸ್ಟು, ದ ಗೌರ್ಮೆಂಟ್ ಎನ್ಕರೇಜಸ್ ಫಾರ್ಮರ್ಸ್ ಟು ಅಡಾಪ್ಟ್ ಡ್ಯಾಶ್ ಸಿಸ್ಟಮ್ಸ್ ಆಫ್ ಫಾರ್ಮಿಂಗ್ ಟು ಮೇಕ್ ಫಾರ್ಮಿಂಗ್ ಎನ್ವೈರ್ಮೆಂಟ್ ಫ್ರೆಂಡ್ಲಿ ಆ್ಯಂಡ್ ಸ್ಟೇಬಲ್. ವೆರಿ ಇಂಪಾರ್ಟೆಂಟ್. ಸುಮ್ಮನೆ ಸ್ಟಾರ್ಟಿಂಗ್ ಅಷ್ಟೇ ನೋಡಬೇಡ್ರಿ, ಮುಂದೆ ಏನು ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲೇನಿದೆ? ಎನ್ವೈರ್ಮೆಂಟ್ ಫ್ರೆಂಡ್ಲಿ ಆ್ಯಂಡ್ ಸ್ಟೇಬಲ್. ಎನ್ವೈರ್ಮೆಂಟ್ ಫ್ರೆಂಡ್ಲಿ ಅಂದರೆ ಆರ್ಗ್ಯಾನಿಕ್ ಫಾರ್ಮಿಂಗ್. ಸೊ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದರೆ ಏನು? ನಿಮಗೆ ಕೆಮಿಕಲ್ಸ್ ಯೂಸ್ ಮಾಡೋದು ಕಮ್ಮಿ ಆಗುತ್ತೆ. ಸೊ ಸಾಯಿಲ್ ಫರ್ಟಿಲಿಟಿ ಆಯಿತು, ಅಥವಾ ಸಾಯಿಲ್ದು ಲೈಫ್ ಆಯಿತು, ಸ್ಪ್ಯಾನ್ ಆಯಿತು, ಅಥವಾ ನಿಮಗೆ ಫುಡ್ ಪ್ರಾಡಕ್ಟ್ಸ್ ಜೊತೆ ಮಿಕ್ಸ್ ಆಗೋದು ಎಲ್ಲ ಇಟ್ ರಿಡ್ಯೂಸಸ್. ರೀಸೆಂಟಾಗಿ ಒಂದು ನ್ಯೂಸು ಬಂದಿತ್ತು, ವೇರ್ ಫಾದರ್ ಆ್ಯಂಡ್ ಅವರ ಇಬ್ಬರು ಮಕ್ಕಳು ದೇ ಡೈಡ್. ಅನ್ಫಾರ್ಚುನೇಟ್ಲಿ ದೇ ಡೈಡ್ ಆಫ್ ಫುಡ್ ಪಾಯ್ಸನಿಂಗ್ ಥರ. ಯಾಕಂದರೆ ಕ್ಲೀನಾಗಿ ವಾಶ್ ಮಾಡಿರಲ್ಲ, ಅಂದರೆ ವೆಜಿಟೇಬಲ್ಸ್ನ ಕ್ಲೀನಾಗಿ ತೊಳೆದು ಯೂಸ್ ಮಾಡಿಲ್ಲ ಅಂತ. ನೀತಿ ಆಯೋಗ್ ವಾಸ್ ಎಸ್ಟಾಬ್ಲಿಷ್ಡ್ ಆನ್ ಡ್ಯಾಶ್ ಆಫ್ January 2015. January 1st. ನೆಕ್ಸ್ಟು, ವಾಟ್ ಈಸ್ ದ ಮೀನಿಂಗ್ ಆಫ್ ಎಕನಾಮಿಕ್ ಪ್ಲ್ಯಾನಿಂಗ್? ಎಕನಾಮಿಕ್ ಪ್ಲ್ಯಾನಿಂಗ್ ಅಂದರೆ ಇದೇ ಸ್ಪೆಸಿಫಿಕ್ ಅಂತ ಇಲ್ಲ. ನಿಮಗೆ ಕ್ವಶನ್ ಆನ್ಸರ್ಸು ಎಕ್ಸಾಮಲ್ಲಿ ಕೇಳೋದು ಅಂದರೆ ಎಷ್ಟು ಬರೋದ್ರೆ ಸಾಕು. ಬಟ್ ಎಕನಾಮಿಕ್ ಪ್ಲ್ಯಾನಿಂಗ್ ಅಂದರೆ ಇಷ್ಟು ಶಾರ್ಟಾಗಿ ಇರಬೇಕು ಅಂತ ಇಲ್ಲ, ಅಂದರೆ ಇಷ್ಟು ಶಾರ್ಟಾಗಿ, ಇಷ್ಟು ಸಿಂಪಲ್ಲಾಗಿ ಅಂತ ಅಲ್ಲ. ಓಕೆ, ಹೆಂಗೆ, ಹೌ ಟು ಮೇಕ್ ಇಟ್ ಈಸಿಯರ್ ಆ್ಯಂಡ್ ಸೂಟಬಲ್ ಫಾರ್ ಎಕ್ಸಾಮ್ ಅನ್ನೋದಕ್ಕೆ. ಓಕೆ, ಏನು? ದ ಕಾನ್ಷಿಯಸ್ ಆ್ಯಂಡ್ ವೈಸ್ ಪ್ರೋಸೆಸ್ ಥ್ರೂ ವಿಚ್ ದ ಗೌರ್ಮೆಂಟ್ ವಿತ್ ಸರ್ಟನ್ ಸ್ಪೆಸಿಫಿಕ್ ಆಬ್ಜೆಕ್ಟಿವ್ಸ್. ಸೊ ಈಗ ಗೌರ್ಮೆಂಟ್ಗೆ ಆಬ್ಜೆಕ್ಟಿವ್ ಇರಬೇಕು. ಓಕೆ, ಈಗ ನೀತಿ ಆಯೋಗ ಆಯಿತು, 5-year ಪ್ಲ್ಯಾನ್ಸ್ ಎಲ್ಲ ಏನೋ ಆಬ್ಜೆಕ್ಟಿವ್ ಇದೆ. ಓಕೆ, ನಾನು 5 ವರ್ಷ ಆದಮೇಲೆ ಇದು ಮಾಡಬೇಕು, ಇದು ಅಚೀವ್ ಮಾಡಬೇಕು ಅಂತ. ಆಬ್ಜೆಕ್ಟಿವೇ ಇಲ್ಲ ಅಂದರೆ ಏನರ್ಥ? ಏನು ಹೆಂಗಂದರೆ ಹಂಗೆ ಹೋಗ್ತಿರತ್ತೆ. ಈಗ ನಿಮಗೂ ಅಷ್ಟೇ, ಎಕ್ಸಾಮ್ಸ್ ಇತ್ತು, FA1 ಆಯಿತು, FA2 ಆಯಿತು, ಮಿಡ್ ಟರ್ಮ್ ಆಯಿತು. ಆಬ್ಜೆಕ್ಟಿವ್, ಓಕೆ ಎಕ್ಸಾಮ್ಸ್ ಇದೆ, ನಾನು ಓದಬೇಕು, ಇದು ಕಂಪ್ಲೀಟ್ ಮಾಡಬೇಕು. FA1ಗೆ ಇದು ಓದಬೇಕು, FA2ಗೆ ಇದು ಓದಬೇಕು. ಆಬ್ಜೆಕ್ಟಿವ್, ದೋಸ್ ಆರ್ ಆಲ್ ಆಬ್ಜೆಕ್ಟಿವ್ಸ್ ಇಲ್ಲ ಅಂದರೆ ಲಾಸ್ಟಿಗೆ ಫೈನಲ್ ಎಕ್ಸಾಮ್ ಬಂದಾಗ ನೋಡ್ಕೊಳ್ಳೋಣ ಅಂತ ಎಷ್ಟೊಂದು ಜನ ಬಿಟ್ಟೇ ಬಿಡ್ತಾರೆ. ಸೊ ಅದಕ್ಕೆ ಆಬ್ಜೆಕ್ಟಿವ್. ಗೌರ್ಮೆಂಟ್ಗೂ ಆಬ್ಜೆಕ್ಟಿವ್ ಬೇಕು, ಸಮಥಿಂಗ್ ಟು ಪುಷ್. ಯುಟಿಲೈಸಸ್ ದ ಕಂಟ್ರೀಸ್ ರಿಸೋರ್ಸಸ್ ಇನ್ ಎ ಪ್ರಾಫಿಟಬಲ್ ಮ್ಯಾನರ್. ಹೆಂಗಂದರೆ ಹೆಂಗೆ ಯೂಸ್ ಮಾಡೋಕ್ಕಾಗಲ್ಲ. ಇಟ್ ಶುಡ್ ಬಿ ಪ್ರಾಫಿಟಬಲ್. ಅಂದರೆ ಪ್ರಾಫಿಟಬಲ್ ಅಷ್ಟೇ ಅಲ್ದಿರ, ಇಟ್ ಶುಡ್ ಬಿ ಇನ್ ಎ ಪಾಸಿಟಿವ್ ವೇ, ಸಚ್ ದಟ್ ಬೇರೆಯವ್ರಿಗೆ ಹಾರ್ಮ್ ಆಗ್ದಿರ, ಅಥವಾ ಏನಾದರೂ ಲಾಸ್ ಆದ್ರೂ ಇಟ್ ಶುಡ್ ಬಿ ಮಿನಿಮಲಿಸ್ಟಿಕ್ ಲಾಸ್. ನೆಕ್ಸ್ಟು, ಟು ಸೆಕ್ಯೂರ್ ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್. ಹಾಗೆ ಎಲ್ಲರಿಗೂ ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್ ಟು ಸ್ಯಾಟಿಸ್ಫೈ ಎವ್ರಿ ಒನ್ಸ್ ನೀಡ್ ಅದೇ ಹೇಳ್ತಾರಲ್ಲ. ಸೊ ದೇರ್ ಇಸ್ ಅ ಪ್ರಾವರ್ ಎಲ್ಲ ಬೇಡ, ಬಟ್ ಹೇಳ್ತಿರೋದು. ಸೊ ಇಟ್ಸ್ ನಾಟ್ ಪಾಸಿಬಲ್ ಟು ಸ್ಯಾಟಿಸ್ಫೈ ಎವ್ರಿ ಒನ್ಸ್ ನೀಡ್, ಬಟ್ ಟು ದ ಗ್ರೇಟರ್ ಎಕ್ಸ್ಟೆಂಟ್. ಈಗ ರೋಡ್ ಮಾಡಬೇಕು ಅಂದಾಗ ಸಿಂಪಲ್ಲಾಗಿ ಹೇಳ್ತೀನಿ, ಈಗ ರೋಡ್ ಮಾಡಬೇಕು, ಹೈವೇ ಮಾಡಬೇಕು. ಸೊ ಹೈವೇ ಮಾಡಬೇಕು ಅಂದರೆ ಏನು ಜಾಗ ಎಲ್ಲ ಖಾಲಿ ಫ್ರೀಯಾಗಿ ಸಿಗುತ್ತಾ? ಇಲ್ಲ. ಸೊ ನೀವು ನೋಡಿರ್ತೀರ, ಗೌರ್ಮೆಂಟ್ಸ್ ಏನು ಮಾಡ್ತಾರೆ, ಲ್ಯಾಂಡ್ ಅಕ್ವಿಸಿಷನ್ ಅಂತ ಮಾಡ್ಕೊತಾರೆ. ರೈತರ ಹತ್ರ ಏನು ಹೊಲ ಗದ್ದೆ ಏನಿರುತ್ತೆ, ಅಥವಾ ಅವ್ರ ಜಾಗ ಏನಿರುತ್ತೆ, ಅದನ್ನು ಫಸ್ಟು ಗೌರ್ಮೆಂಟ್ ಅವ್ರು ತೊಗೊತಾರೆ. ಸೊ ತೊಗೋಬೇಕಂದ್ರೆ ರೈತರು ಯಾರು ಅಷ್ಟು ಈಸಿಯಾಗಿ ಬಿಡಲ್ಲ. ಯಾಕಂದರೆ ಕೆಲವೊಂದು ಸೆಂಟಿಮೆಂಟ್ಸ್ ಇರುತ್ತೆ, ಅಥವಾ ಅವ್ರಿಗೆ ಅದೇ ದಟ್ ವಿಲ್ ಬಿ ದ ಸೋರ್ಸ್ ಆಫ್ ಇನ್ಕಮ್. ಬಟ್ ಏನು ಮಾಡೋಕ್ಕಾಗಲ್ಲ,
ಗೌರ್ಮೆಂಟು ಹೈವೇ ಬೇಕು, ಯಾಕಂದರೆ ಗ್ರೋತ್ ಆಗಬೇಕು. ಸೊ ಗೌರ್ಮೆಂಟ್ ಏನು ಮಾಡ್ತಾರೆ, ಅದನ್ನು ತೊಗೊಂಡು ದೇ ಕನ್ಸ್ಟ್ರಕ್ಟ್ ದ ರೋಡ್ ಆಗಿರ್ಬೋದು ಅಥವಾ ಇನ್ನೊಂದು ವಾಟ್ ಎವರ್ ಈಸ್ ರಿಕ್ವೈರ್ಡ್ ಫಾರ್ ದ ಲಾರ್ಜರ್ ಪಬ್ಲಿಕ್. ಬಟ್ ಅಲ್ಲೂ ಸ್ಯಾಟಿಸ್ಫೈ, ಇಟ್ಸ್ ನಾಟ್ 100% ಸ್ಯಾಟಿಸ್ಫ್ಯಾಕ್ಷನ್ ಯಾರ ಹತ್ರ ತೊಗೊಂಡಿರ್ತಾರೆ, ಬಟ್ ಅನ್ಫಾರ್ಚುನೇಟ್ಲಿ ಅವರು ಕೊಡಬೇಕಾಗುತ್ತೆ, ಬಿಕಾಸ್ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಹಂಗಿರುತ್ತೆ. ಓಕೆ, ಟು ಸೆಕ್ಯೂರ್ ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್ಸ್ ಆಫ್ ಇಟ್ಸ್ ಪೀಪಲ್ ಇಸ್ ಕಾಲ್ಡ್ ಎಕನಾಮಿಕ್ ಪ್ಲಾನಿಂಗ್. ನೆಕ್ಸ್ಟು, ಹೂ ಇಸ್ ದ ಫಾದರ್ ಆಫ್ ಇಂಡಿಯನ್ ಎಕನಾಮಿಕ್ ಪ್ಲಾನಿಂಗ್? ನಿಮ್ಮೆಲ್ಲರ ಸರ್ ಎಂ ವಿಶ್ವೇಶ್ವರಯ್ಯನವರು. ಸೊ which is the organization that approves 5-year plan? 5-year plan. National Development Council approves the 5-year plan. National Development Council, NDC, National Development Council, NDC. So 5-year plans ಯಾರು ಅಪ್ರೂವ್ ಮಾಡ್ತಾರೆ? ನೆಕ್ಸ್ಟು, ಹೂ ಇಸ್ ದ ಪ್ರೆಸಿಡೆಂಟು? ಸೊ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲಲ್ಲಿ ಯಾರ್ಯಾರು ಇರ್ತಾರೆ ಎಲ್ಲ ಬೇಕು. ವಾಟ್ ಈಸ್ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ? ಸೊ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಅಂದ್ರೇನು? ಪೋಸ್ಟ್ ಹಾರ್ವೆಸ್ಟ್, ಈಗ ನೀವು ಏನೋ ಗಿಡ ಹಾಕಿರ್ತೀರ ಅಥವಾ ಯಾವುದೋ ಒಂದು ಸಣ್ಣ ಬೀಜ ಬಿತ್ತಿರ್ತೀರ, ಬಿತ್ತಾದಮೇಲೆ ನಿಮಗೆ ದೊಡ್ಡದಾಗತ್ತೆ, ಅಲ್ಲಿ ಏನು ಹಣ್ಣು ಏನು ಬೇಕೋ ಅಥವಾ ಕಾಯಿ ಏನು ಬೇಕೋ ಎಲ್ಲ ಕೊಡುತ್ತೆ. ಸೊ ಅದು ಕೊಡಬೇಕಾಗಿಂದ ಮಾರ್ಕೆಟ್ ಎಲ್ಲ ನೀವೇ ಯೂಸ್ ಮಾಡಲ್ಲ. ಈಗ 1 ಎಕರೆಲಿ ಏನೋ ಬೆಳೆದಿರ್ತಾರೆ, 1 ಎಕರೆಲಿ ಫಾರ್ ಎಕ್ಸಾಂಪಲ್ ಟೊಮೆಟೊ ಬೆಳೆದಿರ್ತೀರ ಅಂದ್ಕೊಳ್ಳಿ. ಸೊ 1 ಎಕರೆಲಿ ಟೊಮೆಟೊ ಬೆಳೆದಿದ್ದೆಲ್ಲ ನೀವೇ ಯೂಸ್ ಮಾಡ್ತೀರಾ? ಇಲ್ಲ ತಾನೆ. ಸೊ ಅದನ್ನು ಮಾರ್ತೀರಾ. ಸೊ ಮಾರಬೇಕು ಅಂದರೆ ಏನು ಬೇಕು? ನಿಮಗೆ ಟ್ರಾನ್ಸ್ಪೋರ್ಟ್ ಮಾಡಬೇಕು. ಸೊ ಟ್ರಾನ್ಸ್ಪೋರ್ಟ್ ಮಾಡಿದ ತಕ್ಷಣ ಎಲ್ಲ ತೊಗೊಂಡ್ಬಿಡ್ತಾರಾ? ಇಲ್ಲ. ಸೊ ಎಲ್ಲರೂ ಒಂದೇ ಸಲ ಸಾಕಷ್ಟು ಜನ ಟೊಮೆಟೊ ಬೆಳೆದಿರ್ತಾರೆ. ಸೊ ಒಂದೇ ಸಲ ಬೆಳೆದಿರ್ತಾರಂತ ಜನರೆಲ್ಲ ಒಂದೇ ಸಲ ತೊಗೊಂಡ್ಬಿಡ್ತಾರಾ? ಇಲ್ಲ. ಸೊ ಅದನ್ನೇನು ಮಾಡಬೇಕು? ಸ್ಟೋರ್ ಮಾಡಬೇಕು. ಎಲ್ಲಾದರೂ ಸ್ಟೋರೇಜ್ ಫೆಸಿಲಿಟಿ ಬೇಕು. ಎಲ್ಲೋ ಮಾಡೋಕ್ಕಾಗತ್ತಾ? ಇಲ್ಲ. ಅಗೇನ್ ನಿಮ್ಮ ಸಮೀಪದಲ್ಲಿ ಏನಿದೆ ಅಲ್ಲಿ, ಅಥವಾ ಈಗ ಫಾರ್ ಎಕ್ಸಾಂಪಲ್ ಜಸ್ಟ್ ಅಸ್ಯೂಮ್ ದಟ್ ಈಗ ನಾರ್ತ್ ಕರ್ನಾಟಕದಲ್ಲಿ ಫುಲ್ ಮಿರ್ಚಿ, ಈಗ ಕೆಲವೊಂದು ಕಡೆ ಎಲ್ಲ ಮಿರ್ಚಿ ಸಾಕಷ್ಟು ಚೆನ್ನಾಗಿರುತ್ತೆ, ಈ ದಾವಣಗೆರೆ ಸೈಡು. ಸೊ ಎಲ್ಲ ಮಿರ್ಚಿ ಬೆಳೆದಾಗ ಸೊ ಅದನ್ನೇನು ಮಾಡ್ತಾರೆ, ಇನ್ನೊಂದು ಕಡೆ ಟ್ರಾನ್ಸ್ಪೋರ್ಟ್ ಮಾಡಬೇಕು, ಇನ್ನೊಂದು ಕಡೆ ಎಲ್ಲೋ ಸ್ಟೋರ್ ಮಾಡಬೇಕು. ಎಲ್ಲ ಮಿರ್ಚಿ ಅಲ್ಲೇ ಬೆಳೆದ್ರು ಅಂದರೆ ಎಲ್ಲ ಅಲ್ಲೇ ಯೂಸ್ ಆಗಲ್ಲ ಅಲ್ಲ. ಥ್ರೂ ಔಟ್ ಕರ್ನಾಟಕ ಆಯಿತು ಅಥವಾ ಥ್ರೂ ಔಟ್ ಇಂಡಿಯಾನೂ ಆಯಿತು. ಸೊ ಎಲ್ಲಿ ಹೋಗುತ್ತೆ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ಗೆ ಆಯಿತು ಅಥವಾ ಸ್ಟೋರೇಜ್ ಫೆಸಿಲಿಟೀಸ್ ಆಯಿತು ಬೇಕಾಗತ್ತೆ. ಈಗ ನನ್ನ ಫ್ರೆಂಡು ಒಬ್ಬ ಇದ್ದಾನೆ, ಅವ್ರು ಬೆಳೆಯೋದು ಹೆಂಗೆ ಬೆಳೀತಾರೆ ಅಂದರೆ, ಇಟ್ಸ್ ಲೈಕ್ ನಾಟ್ ಒಂದು ಲಾರಿನೋ ಅಥವಾ ಒಂದು ಸಣ್ಣ ಆಟೋ ಅಷ್ಟು ಬೆಳೆಯಲ್ಲ. ಸೊ ಬೆಳೆದ್ರು ಅಂದರೆ ದೇ ವಿಲ್ ಬಿ ಟ್ರಾನ್ಸ್ಪೋರ್ಟಿಂಗ್ ಇನ್ ಟ್ರೈನ್ಸಲ್ಲಿ ಏನು ಗೂಡ್ಸ್ ದೊಡ್ಡ ಕಂಪ್ಲೀಟ್ ಅದನ್ನು ತೊಗೊಂಡು ಅಷ್ಟು ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಸೊ ದಟ್ ಈಸ್ ದ ಎಕ್ಸ್ಟೆಂಟ್ ಟು ವಾಟ್ ದೇ ಗ್ರೋ. ಸೊ ಇಟ್ಸ್ ನಾಟ್ ಜಸ್ಟ್ ಒನ್ ಪರ್ಸನ್, ದೇರ್ ಆರ್ ಸೋ ಮೆನಿ ಅದರ್ ಪೀಪಲ್ ಆಲ್ಸೋ. ಇಲ್ಲಾಂದರೆ ಎಲ್ಲ ಒಟ್ಟಿಗೆ ಕೂಡಿ ಕಳಿಸ್ತಾರೆ, ಸೊ ದಟ್ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಕಮ್ಮಿ ಆಗುತ್ತೆ ಅಂತ. ಸೊ ದೇರ್ ಆರ್ ವೇರಿಯಸ್ ಥಿಂಗ್ಸ್. ಸೊ ಈಗ ನೋಡೋಂಗಿದ್ರೆ ದ ಇಂಪ್ರೂವ್ ಟೆಕ್ನಾಲಜಿ ದಟ್ ಈಸ್ ಯೂಸ್ ಟು ಪ್ರೊಕ್ಯೂರ್ ಹೇಳಿದ್ನಲ್ಲ, ಪ್ರೊಕ್ಯೂರ್ ಆಯಿತು, ಪ್ರೋಸೆಸ್ ಆಯಿತು, ಅದನ್ನು ಮತ್ತು ಮಾರ್ಕೆಟಿಂಗ್ ಸೆಲ್ ಮಾಡೋದಾಯಿತು. ಅಗ್ರಿಕಲ್ಚರ್ ಪ್ರಾಡಕ್ಟ್ ಇಸ್ ಕಾಲ್ಡ್ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ. ಸಿಂಪಲ್ಲಾಗಿ ನಾನು ಅದನ್ನೇ ಏನೇನಾಗುತ್ತೆ ಅಂತ ಡೀಟೇಲಾಗಿ ಹೇಳಿದೆ. ಫೈನ್. ನೆಕ್ಸ್ಟು, ವಾಟ್ ಈಸ್ ಗ್ರೀನ್ ರೆವಲ್ಯೂಷನ್? ಗ್ರೋತ್ ಅಂದರೆ ಲೈಕ್ ಗ್ರೀನ್ ರೆವಲ್ಯೂಷನ್ ಆಗೋದಕ್ಕಿಂತ ಮುಂಚೆ ಇಂಡಿಯಾಲಿ ಅಗ್ರಿಕಲ್ಚರಲ್ ಔಟ್ಪುಟ್ ಏನು, ದಟ್ ವಾಸ್ ನಾಟ್ ಗುಡ್ ಎನಫ್. ಅಂದರೆ ದಟ್ ವಾಸ್ ನಾಟ್ ಏಬಲ್ ಟು ಸ್ಯಾಟಿಸ್ಫೈ ಮೆನಿ ಪೀಪಲ್ಸ್ ಹಂಗರ್. ಸಾಕಷ್ಟು ಜನ ನಿಮಗೆ ಲೈಕ್ ಆವಾಗಿನ ಕಾಲದಲ್ಲಿ ಗ್ರೀನ್ ರೆವಲ್ಯೂಷನ್ ಆಗೋದಕ್ಕಿಂತ ಮುಂಚೆ ದೇರ್ ವಾಸ್ ಲಾಡ್ ಆಫ್ ಫುಡ್ ಶಾರ್ಟೇಜ್, ಸಾಕಷ್ಟು ಜನಕ್ಕೆ ಸಿಗ್ತಾ ಇರಲಿಲ್ಲ. ಸೊ ಗ್ರೀನ್ ರೆವಲ್ಯೂಷನ್ ಆದಮೇಲೆ ಏನಾಯಿತು, ಕ್ರಾಪ್ ಪ್ರೊಡಕ್ಷನ್ ಜಾಸ್ತಿ ಆಯಿತು, ಔಟ್ಪುಟ್ ಜಾಸ್ತಿ ಆಯಿತು, ಆ್ಯಂಡ್ ಇಟ್ ವಾಸ್ ಏಬಲ್ ಟು ಮ್ಯಾನೇಜ್ ದ ಹಂಗರ್. ಅಂದರೆ ಗೌರ್ಮೆಂಟ್ ಅವರು ಅದನ್ನು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಗೌರ್ಮೆಂಟ್ ಅವ್ರು ತೊಗೊಂತು ಅಂದರೆ ಏನು ಮಾಡಿದ್ರು, ಕಮ್ಮಿ ರೇಟಿಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಅಥವಾ ಕೆಲವೊಬ್ರಿಗೆ ಫ್ರೀಯಾಗಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು BPL ಕಾರ್ಡ್ ಹೋಲ್ಡರ್ಸ್ಗೆ. ಸೊ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ದಟ್ ಹ್ಯಾಪೆಂಡ್ ಆಫ್ಟರ್ ಗ್ರೀನ್ ರೆವಲ್ಯೂಷನ್ ವಿಚ್ ವಾಸ್ ಏಬಲ್ ಟು fill lot of people's stomach, and it was able to reduce or completely eliminate hunger. Not 100%, but it has reduced to greater extent. So green revolution so ಏನು ಮಾಡ್ತು, growing crops using high yielding grains, ಔಟ್ಪುಟ್ ಜಾಸ್ತಿ ಬರೋಂಗೆ, ಪ್ರೊವೈಡಿಂಗ್ ಸ್ಪೆಸಿಫಿಕ್ ನ್ಯೂಟ್ರಿಯೆಂಟ್ಸ್ ಎಷ್ಟು ಬೇಕೋ ಅಷ್ಟು ಆ್ಯಂಡ್ ಯಾವ್ದು ಬೇಕೋ ಅದು, ರೆಗ್ಯುಲೇಟೆಡ್ ಸಪ್ಲೈ ಆಫ್ ವಾಟರ್, ನೀರು ಅಂದರೆ ವಾಟರ್ ಸಪ್ಲೈ ಅಂದರೆ ವಾಟರ್ ರಿಕ್ವೈರ್ಮೆಂಟ್ ಏನಾಯಿತು, ಕಮ್ಮಿ ಆಯಿತು,
ಪ್ರೊಟೆಕ್ಷನ್ ಫ್ರಮ್ ಡಿಸೀಸಸ್ ಮೇಯ್ನು. ಸೊ ಆಗೆಲ್ಲ ಏನೋ ಒಂದು ಹುಳ ಬಂತು, ಏನೋ ಆಯಿತು ಅಂದರೆ ಎಕರೆಗಟ್ಟಲೆ ಗಿಡಗಳು ಅಥವಾ ಏನೇನು ಹಾಕಿದ್ರು ಎಲ್ಲ ನಾಶ ಆಗ್ತಿತ್ತು. ಬಟ್ ಈಗ ಆ ಒಂದು ಡಿಸೀಸಿಂದಾನೇ ಪ್ರೊಟೆಕ್ಟ್ ಮಾಡೋಂಗೆ ಅಥವಾ ಆ ಒಂದು ಆರ್ಗ್ಯಾನಿಸಮ್ ಆಯಿತು, ಆ ಒಂದು ಪೆಸ್ಟಿಂದನೂ ಕಂಟ್ರೋಲ್ ಮಾಡೋಂಗೆ ವಿ ಹ್ಯಾವ್ ದ ಸೀಡ್ಸ್, ವಿ ಹ್ಯಾವ್ ದ ಟೆಕ್ನಾಲಜಿ. ನೆಕ್ಸ್ಟ್, ಅಬಂಡೆಂಟ್ ಪ್ರೊಡಕ್ಷನ್ ಆಫ್ ಫುಡ್ ಗ್ರೇನ್ಸ್, ವೆರಿ ಇಂಪಾರ್ಟೆಂಟ್. ಗ್ರೀನ್ ರೆವಲ್ಯೂಷನ್ ಮೀನ್ಸ್ ಕ್ವಿಕ್ ಚೇಂಜ್. ಕ್ವಿಕ್ಕಾಗಿ ಅಂದರೆ ಹಿಂಗಂತಲ್ಲ, ಇಟ್ ಟುಕ್ ಸಮ್ ಟೈಮ್. ಟುಕ್ ಇಂಡಿಯಾ ಫ್ರಮ್ ಸಿವಿಯರ್ ಡ್ರೌಟ್ ಲೈಕ್ ಸಿಚುವೇಶನ್ ಟು ಸೆಲ್ಫ್ ಸಫಿಷಿಯನ್ಸಿ ಆಫ್ ಫುಡ್ ಗ್ರೇನ್ಸ್. ಸೊ ಅವಾಗೆಲ್ಲ ನೀರು ಇದ್ರೂ ಕರೆಕ್ಟಾಗಿ ಯೂಸ್ ಮಾಡ್ಕೊತಿರಲ್ಲ. ಸೊ ಡ್ರಾಟು, ಹಂಗರು ಇದೆಲ್ಲ ಆಯಿತು. ನೆಕ್ಸ್ಟು, ಹೂ ಇಸ್ ದ ಪ್ರೆಸೆಂಟ್ ಚೇರ್ಮನ್ ಆಫ್ ನೀತಿ ಆಯೋಗ್? ಪ್ರೆಸೆಂಟ್ ಈಸ್ ನರೇಂದ್ರ ಮೋದಿ ಅವರು, ಬಿಕಾಸ್ ಪ್ರೈಮ್ ಮಿನಿಸ್ಟರ್. ಸೊ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಪ್ರೈಮ್ ಮಿನಿಸ್ಟರ್ ಈಸ್ ದ ಚೇರ್ಮನ್. ಸೊ ಆ್ಯಸ್ ಆಫ್ ನೌ ನರೇಂದ್ರ ಮೋದಿ. ನೆಕ್ಸ್ಟ್, ಹೌ ಹ್ಯಾಸ್ ದ ರೋಲ್ ಆಫ್ ಗೌರ್ಮೆಂಟ್ ಇನ್ಕ್ರೀಸ್ಡ್ ಇನ್ ವೆಲ್ಫೇರ್ ಸ್ಟೇಟ್ಸ್? ಸೊ ಗೌರ್ಮೆಂಟ್ ಏನು ಮಾಡಿದ್ರು, ಈಗ ನೀವು ಕರ್ನಾಟಕದಲ್ಲೇ ನೋಡೋಂಗಿದ್ರೆ, ಸೊ ಗೌರ್ಮೆಂಟ್ ಈಸ್ ಪ್ರೊವೈಡಿಂಗ್ ಫುಡ್ ಆಯಿತು, ಅಥವಾ ಎಲೆಕ್ಟ್ರಿಸಿಟಿ ಆಯಿತು, ಅಥವಾ ಟ್ರಾನ್ಸ್ಪೋರ್ಟೇಷನ್ ಆಯಿತು, ಅದು ದೇರ್ ಆರ್ ವೇರಿಯಸ್ ಅದರ್ ಫ್ಯಾಕ್ಟರ್ಸ್. ಈಗ ರೋಡ್ ಕನ್ಸ್ಟ್ರಕ್ಷನಲ್ಲೂ ಸ್ಟೇಟ್ ಹೈವೇ ಅಂತ ಇದೆ, ನ್ಯಾಷನಲ್ ಹೈವೇಸ್ ಅಂತ ಇದೆ. ಸೊ ಅಥವಾ ಡಿಸ್ಟ್ರಿಕ್ಟಲ್ಲಿ ಅಥವಾ ವಿಲೇಜಸಲ್ಲಿ, ಸೊ ಇಟ್ಸ್ ಲೈಕ್ ಡಿಫ್ರೆಂಟ್, ಅಂದರೆ ಸಪ್ರೇಟ್ ಮಾಡ್ಕೊಂಡಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಕೆಲವೊಂದು ಕೊಡ್ತಾರೆ, ಸ್ಟೇಟ್ ಗೌರ್ಮೆಂಟ್ ಅವ್ರು ಕೆಲವೊಂದು ಕೊಡ್ತಾರೆ. ಸೊ ಅರ್ಲಿಯರ್ ಏನಿತ್ತು, ಮೆನಿ ಆಫ್ ದ ಸ್ಟೇಟ್ ವೇರ್ ಡಿಪೆಂಡೆಂಟ್ ಆನ್ ಸೆಂಟ್ರಲ್ ಫಂಡ್ಸ್ಗಾಯಿತು ಅಥವಾ ದುಡ್ಡುಗಾಯಿತು ಎಲ್ಲ. ಬಟ್ ಈಗ ಸ್ಟೇಟ್ ಈಸ್ ಏಬಲ್ ಟು ಜನ್ರೇಟ್ ಓನ್ ಇನ್ಕಮ್. ಹಂಗೆ ನೋಡೋಂಗಿದ್ರೆ ಕರ್ನಾಟಕ, ವಿ ಆರ್ ದ ಹೈಯೆಸ್ಟ್, ಅಂದರೆ ಇಂಡಿವಿಜುವಲ್ ಅರ್ನಿಂಗ್ಸ್ ಏನಿದೆ, ವಿ ಆರ್ ನಂಬರ್ 1 ಇನ್ ದ ಕಂಟ್ರಿ. ಸೊ ಪರ್ ಕ್ಯಾಪಿಟಾ ಇನ್ಕಮ್ಮು ಓದಿರ್ತೀರಾ ಅನ್ಸುತ್ತೆ, ಐ ಗೆಸ್. Within the welfare state, the scope of government's involvement got extended. They came forward to provide many facilities like food, clothing, shelter, education. ಹೇಳೋದಲ್ಲ. ನೆಕ್ಸ್ಟ್, ವಾಟ್ ಆರ್ ದ ರೆಮಿಡೀಸ್ ಫಾರ್ ದ ಪ್ರಾಬ್ಲಮ್ಸ್ ಫೇಸ್ಡ್ ಬೈ ಅಗ್ರಿಕಲ್ಚರಲ್ ಸೆಕ್ಟರ್? ಎರಡು ಮೂರು, ದೇರ್ ಆರ್ ಸೋ ಮೆನಿ ರೆಮಿಡೀಸ್. ಈ ಗ್ರೀನ್ ರೆವಲ್ಯೂಷನಲ್ಲಿ ಏನು ನೋಡಿದ್ವಿ, ಕೆಲವೊಂದು ಪಾಯಿಂಟ್ಸ್ ಇದರಲ್ಲೂ ಕವರ್ ಆಗುತ್ತೆ. ಸೊ ಮೇನ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆರ್ಗ್ಯಾನಿಕ್ ಫಾರ್ಮಿಂಗ್. ಬಟ್ ದೇರ್ ಈಸ್ ಎ ಹಿಚ್ ಅಂದರೆ ಒಂದು ಕಂಪ್ಲೀಟ್ ಡ್ರಾಬ್ಯಾಕ್ ಅಂತ ಹೇಳೋಕ್ಕಾಗಲ್ಲ. ಸೊ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದಿದ ತಕ್ಷಣ ಏನಾಗುತ್ತೆ, ಇಫ್ ಯು ಜಸ್ಟ್ ಲುಕ್ ಅಟ್ ದ ಆರ್ಗ್ಯಾನಿಕ್ ಫಾರ್ಮಿಂಗ್, ಡೆಫಿನೆಟ್ಲಿ 100% ದಟ್ ಈಸ್ ಟೂ ಗುಡ್ ಆ್ಯಂಡ್ ದಟ್ ಈಸ್ ರಿಕ್ವೈರ್ಡ್. ಬಟ್ ಇಫ್ ಯು ಲುಕ್ ಅಟ್ ಆರ್ಗ್ಯಾನಿಕ್ ಫಾರ್ಮಿಂಗ್, ಜಸ್ಟ್ ಲುಕ್ ಅಟ್ ದಟ್ ಟೈಮ್. ಅಂದರೆ ಈಗ ನೀವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತೀರಾ ಅಂದರೆ, ಸಿ ದ ಟೈಮ್ ವಾಟ್ ಈಸ್ ರಿಕ್ವೈರ್ಡ್ ಟು ಗೆಟ್ ದ ಫೈನಲ್ ಔಟ್ಪುಟ್. ಅಥವಾ ನೀವು ಆರ್ಗ್ಯಾನಿಕ್ ಫಾರ್ಮಿಂಗ್ ಹೋಗಿಲ್ಲ ಅಂದರೆ ದಟ್ ಟೈಮ್. ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ಏನಾಗುತ್ತೆ, ಟೈಮ್ ಜಾಸ್ತಿ ತೊಗೊಳತ್ತೆ ಆ್ಯಂಡ್ ನಿಮಗೆ ಇನ್ಪುಟ್ಸ್ ಜಾಸ್ತಿ ಬೇಕು, ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ದಟ್ ಈಸ್ ದ ರೀಸನ್ ನೀವು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಅಂತ ನೋಡಿದ ತಕ್ಷಣ ಅದ್ರ ಕಾಸ್ಟು ಡಬಲ್ ಇರುತ್ತೆ ಅಥವಾ ಇನ್ನೂ ಜಾಸ್ತಿ ಇರುತ್ತೆ. ಬಟ್ ಸ್ಟಿಲ್ ಪೀಪಲ್ ಆರ್ ಪ್ರಿಫರಿಂಗ್ ನೌ ಅಡೇಸ್. ದಟ್ ಈಸ್ ಗುಡ್. ದಟ್ ಈಸ್ ಗುಡ್ ಫಾರ್ ಹೆಲ್ತ್, ದಟ್ ಈಸ್ ಗುಡ್ ಫಾರ್ ದ ಕ್ರಾಪ್ಸ್, ದಟ್ ಈಸ್ ಗುಡ್ ಫಾರ್ ದ ಸಾಯಿಲ್, ದ ನೇಚರ್. ಬಟ್ ಇಟ್ ಈಸ್ ಟೇಕಿಂಗ್ ಟೈಮ್ ಆ್ಯಂಡ್ ದಟ್ಸ್ ದ ರೀಸನ್ ಎಲ್ಲರೂ ದೇ ಆರ್ ನಾಟ್ ಗೋಯಿಂಗ್ ಟು ಆರ್ಗ್ಯಾನಿಕ್ ಫಾರ್ಮಿಂಗ್. ಆ್ಯಂಡ್ ದಟ್ ಈಸ್ ಆಲ್ಸೋ ಟೇಕಿಂಗ್ ಲಾಡ್ ಆಫ್ ರಿಸೋರ್ಸಸ್ ಆಯಿತು ಆ್ಯಂಡ್ ಹಾಗೆ ಹೇಳ್ದಂಗೆ ಇನ್ವೆಸ್ಟ್ಮೆಂಟ್. ನೆಕ್ಸ್ಟು, ಬಟ್ ಗೌರ್ಮೆಂಟ್ ಈಸ್ ಟ್ರೈಂಗ್ ಟು ಪ್ರಮೋಟ್ ಆರ್ಗ್ಯಾನಿಕ್, ನೇಚರ್ ಫ್ರೆಂಡ್ಲಿ, ಆಬ್ವಿಯಸ್ಲಿ ಹೇಳಿದೆ. ಸೊ ಇಂಪ್ಲಿಮೆಂಟಿಂಗ್ ಎಕೋ ಫ್ರೆಂಡ್ಲಿ ಸ್ಟೇಬಲ್ ಪ್ರಾಕ್ಟೀಸಸ್ ಲೈಕ್ ಆರ್ಗ್ಯಾನಿಕ್ ಫಾರ್ಮಿಂಗ್, ಝೀರೋ ಇನ್ವೆಸ್ಟ್ಮೆಂಟ್ ಫಾರ್ಮಿಂಗು ಈಗೆಲ್ಲ ಹೈಡ್ರೋಫೋನಿಕ್ ಅಂತ ಬರ್ತಿದೆ, ವೇರ್ ವಾಟರ್ನ ಕಮ್ಮಿ ಮಾಡಿಕೊಂಡು ಹೆಂಗೆ ಔಟ್ಪುಟ್ಸ್ನ ಜಾಸ್ತಿ ಮಾಡ್ಬೋದು. ದರ್ ಇಸ್ ಲಾಡ್ ಆಫ್ ಥಿಂಗ್ಸ್ ದಟ್ ಈಸ್ ಹ್ಯಾಪ್ನಿಂಗ್, ಲಾಡ್ ಆಫ್ ಥಿಂಗ್ಸ್. ನೆಕ್ಸ್ಟು, ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ನೀತಿ ಆಯೋಗ್? ಸೊ ನೀತಿ ಆಯೋಗ್ ಏನು ಮಾಡುತ್ತೆ, ಪ್ಲ್ಯಾನಿಂಗ್ ಮಾಡ್ತಾರೆ, ಹೆಂಗೆ ಏನು ಮಾಡಬೇಕು. ಅಗೇನ್ 5 year ಪ್ಲ್ಯಾನಿಂಗ್ಸಲ್ಲಿ ಥರನೇ ಇದು ಲೈಕ್ ಶೇರ್ಡ್ ವಿಷನ್. ಸೊ ಶೇರ್ಡ್ ವಿಷನ್ ಆಫ್ ನ್ಯಾಷನಲ್ ಡೆವಲಪ್ಮೆಂಟ್ ಪ್ರಯಾರಿಟೀಸ್, ಸೆಕ್ಟರ್ಸ್ ಆ್ಯಂಡ್ ಸ್ಟ್ರಾಟಜಿಕ್ಸ್ ವಿತ್ ದ ಆ್ಯಕ್ಟಿವ್ ಇನ್ವಾಲ್ವ್ಮೆಂಟ್ ಆಫ್ ಸ್ಟೇಟ್ಸ್. ಅಗೇನ್ ನೀತಿ ಆಯೋಗು ಒಂದೇ ಮಾಡಲ್ಲ, ಇಟ್ ಇನ್ವಾಲ್ವ್ಸ್ ದ ಸ್ಟೇಟ್ಸ್. ಎಲ್ಲ ಸ್ಟೇಟ್ನು ತೊಗೊಂಡು ಕನ್ಸಿಡರ್ ಮಾಡಿ ಯಾರಿಗೆ ಏನು ಬೇಕು, ಯಾರಿಗೆ ಯಾವ ಸೆಕ್ಟರ್ಸಲ್ಲಿ ಏನೇನು ಮಾಡ್ಬೋದು, ಸೊ ಯಾರಿಗೊಬ್ರಿಗೊಬ್ರು ಹೆಂಗೆ ಹೆಲ್ಪ್ ಮಾಡ್ಕೋಬೋದು, ಅಥವಾ ವಾಟ್ ಈಸ್ ದ ರೋಲ್ ಆಫ್ ಸೆಂಟ್ರಲ್ ಗೌರ್ಮೆಂಟ್. ಸೊ ಸೆಂಟ್ರಲ್ ಗೌರ್ಮೆಂಟ್, ನಾನೀಗ ಸೆಂಟ್ರಲ್ ಗೌರ್ಮೆಂಟು, ನಾನು ಬೇರೆ ಸ್ಟೇಟ್ಗೆ ಏನು ಕೊಡ್ಬೋದು, ವಾಟ್ ಈಸ್ ರಿಕ್ವೈರ್ಡ್.
ಅಥವಾ ಇನ್ನೊಂದು ಸ್ಟೇಟಿಗೆ ಏನು ಕೊಡ್ಬೋದು, ಬಿಕಾಸ್ ನಾಟ್ ಎವ್ರಿ ಸ್ಟೇಟ್ ಹ್ಯಾಸ್ ದ ಸೇಮ್ ರಿಕ್ವೈರ್ಮೆಂಟ್, ರೈಟ್? ಸೊ ಇಟ್ಸ್ ನಾಟ್ ಜಸ್ಟ್ ಸೆಂಟ್ರಲ್ ಸ್ಟೇಟ್ ಕೊಡ್ತಾರೆ ಅಂತಲ್ಲ, ಸ್ಟೇಟಿಂದನೂ ಸೆಂಟ್ರಲ್ಗೆ ಏನು ಬರುತ್ತೆ. ಸೊ ಆಲ್ ದಿಸ್ ಡಿಸ್ಕಷನ್, ಆಲ್ ದಿಸ್ ಪ್ಲಾನಿಂಗ್ ಹ್ಯಾಪನ್ಸ್ ಇನ್ ದ ನೀತಿ ಆಯೋಗ್. ಕೋಆಪರೇಟಿವ್ ಫೆಡರಲಿಸಮ್ ಥ್ರೂ ಸ್ಟ್ರಕ್ಚರ್ಡ್ ಸಪೋರ್ಟ್. ಫೆಡರಲಿಸಮ್ ಬೇಕೇ ಬೇಕು ಇಂಡಿಯಾಲಿ. ವಿತೌಟ್ ಫೆಡರಲಿಸಮ್ ಇಸ್ ಇಟ್ ಪಾಸಿಬಲ್? ನೆಕ್ಸ್ಟು mechanism of the state on a continuous basis, recognition that strong states make strong nation. Obviously, strong state. Karnataka is, we are one of the strong states because we are giving namdu GDP li we have a major stake in the GDP. So central GDP ಏನು ಬರ್ತದೆ ಅಥವಾ whatever the input, whatever the taxes this central is getting, GST, GDP ಅನ್ನೋದು GDPಲೂ ಇದೆ, ಬಿಕಾಸ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಬೆಂಗಳೂರು IT hub. So it's not ಸಣ್ಣ ಪುಟ್ಟದಲ್ಲ. ವಿ ಆರ್ ಜನರೇಟಿಂಗ್ ಲಾಟ್ ಆಫ್ ರೆವೆನ್ಯೂ, ಕರ್ನಾಟಕ ಆ್ಯಂಡ್ ಎಸ್ಪೆಷಲಿ ಬ್ಯಾಂಗ್ಳೂರ್. ಸೊ ಬ್ಯಾಂಗ್ಳೂರ್ ಅಂತ ಅಲ್ಲ, ಕರ್ನಾಟಕ, ಬಿಕಾಸ್ ಆ್ಯಂಡ್ ವಿ ಡೋಂಟ್ ವಾಂಟ್ ಟು ಮೇಕ್ ಇಟ್ ಕರ್ನಾಟಕ ಸ್ಟೇಟ್ ವೈಸು ಅಂತಲ್ಲ, ವಿ ಆರ್ ಇಂಡಿಯನ್ಸ್. ಸೊ ಸ್ಟ್ರಾಂಗ್ ಸ್ಟೇಟ್ ಮೇಕ್ಸ್ ಸ್ಟ್ರಾಂಗ್ ನೇಷನ್. ವಾಟ್ ಆರ್ ದ ಅಬ್ಜೆಕ್ಟಿವ್ಸ್ ಆಫ್ 5 year ಪ್ಲ್ಯಾನ್ಸ್? ಸೊ 5 ವರ್ಷದಲ್ಲಿ ಏನು ಮಾಡಬೇಕು, ಏನಾಗಿದೆ, ಏನೇನು ಮಾಡಬೇಕು, ಸಿಂಪಲಾಗಿ ಹೇಳಬೇಕು ಅಂದರೆ, ಸೊ ಪ್ರೊಡಕ್ಷನ್ ಮ್ಯಾಕ್ಸಿಮಮ್ ಎಕ್ಸ್ಟೆಂಟು, ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ನ ಇಟ್ಸ್ ನಾಟ್ ಫಿಕ್ಸ್ಡ್. ಓಕೆ, ಲಾಸ್ಟ್ 5 year ಪ್ಲ್ಯಾನಲ್ಲಿ ಮಾಡಿದೆ, ಈ 5 year ಪ್ಲ್ಯಾನಲ್ಲಿ ಮಾಡಲ್ಲ ಅಂತ ಆಗಲ್ಲ, ಬಿಕಾಸ್ ನ್ಯೂ ಸೆಕ್ಟರ್ಸ್ ಆರ್ ಕಮಿಂಗ್, ನ್ಯೂ ಟೆಕ್ನಾಲಜೀಸ್ ಆರ್ ಕಮಿಂಗ್. ಸೊ ಎಕನಾಮಿಕ್ ಲೈಕ್ ಏನಂತೀರ, ಆಪರ್ಚುನಿಟೀಸು ಏನಾಗ್ತಿದೆ, ಚೇಂಜಸ್ ಆಗ್ತಿದೆ. ಈಗ AI ಅಂತ ಬರ್ತದೆ. ಸೊ ದೇರ್ ಇಸ್ ಲಾಟ್ ಆಫ್ ಥಿಂಗ್ಸ್ ದಟ್ ಈಸ್ ಗೋಯಿಂಗ್ ಆನ್. ಸೊ should be constant work. Economic disparities, again, rich, poor, ಈ ಡಿಸ್ಪ್ಯಾರಿಟಿ, ಈ ಡಿಫ್ರೆನ್ಸ್ ಏನಿದೆ ಇದನ್ನು ಕಮ್ಮಿ ಮಾಡಬೇಕು. ಎನ್ಶೂರಿಂಗ್ ಎಕನಾಮಿಕ್ ಸ್ಟೆಬಿಲಿಟಿ, ಅಂದರೆ ನಮ್ಮದು ಇಂಡಿಯನ್ ಎಕನಾಮಿಕ್ ಸ್ಟೇಬಲ್ ಆಗಿರಬೇಕು. ಸೊ ವಾಟ್ ಈಸ್ ದಟ್ ವಿ ಕ್ಯಾನ್ ಡೂ ಅನ್ನೋದನ್ನೆಲ್ಲ ಡಿಸ್ಕಷನ್ ಮಾಡ್ತಾರೆ. ರುಪಿ ಸ್ಟೇಬಲ್ ಇರಬೇಕು ಅಂತಾರೆ, ಬಿಕಾಸ್ ರುಪಿ ಸ್ಟೇಬಲ್ ಇತ್ತು ಅಂದರೆ ಡಾಲರ್ ಆಯಿತು, ಯೂರೋ ಆಯಿತು, ಸೊ ಆ ಡಿಫ್ರೆನ್ಸ್ ಜಾಸ್ತಿ ಇರಲ್ಲ. ಹೇಳೋದಲ್ಲ, ಎಕನಾಮಿಕ್ ಅಂತ ಬಂದಾಗ ಇಟ್ಸ್ ನಾಟ್ ಜಸ್ಟ್ ಸಿಂಪಲ್ಲು ಅಂತಲ್ಲ, ಇದರಲ್ಲೇ ಮೈಕ್ರೋ ಇದೆ, ಮ್ಯಾಕ್ರೋ ಇದೆ, ಸೊ ಲಾಟ್ ಆಫ್ ಥಿಂಗ್ಸ್. ಸೊ ಮಾಡರ್ನೈಸಿಂಗ್ ಎಕನಾಮಿನ ಹೆಂಗೆ ಅಡ್ವಾನ್ಸ್ ಮಾಡ್ಬೋದು ಹೇಳೋದಲ್ಲ, ಲಾಟ್ ಆಫ್ ಥಿಂಗ್ಸ್. ವಿಚ್ ಫ್ಯಾಕ್ಟರ್ಸ್ ಲೆಡ್ ಟು ದ ಗ್ರೀನ್ ರೆವಲ್ಯೂಷನ್? ಹೇಳಿದ್ದೀನಿ ಗ್ರೀನ್ ರೆವಲ್ಯೂಷನ್ ಬಗ್ಗೆ. ಕ್ವಿಕ್ಕಾಗಿ ನೋಡೋಂಗಿದ್ರೆ ಹೈ ಈಲ್ಡಿಂಗ್ ಸೀಡ್ಸು, ನೆಕ್ಸ್ಟು ಡಿಸ್ಕವರ್ಡ್ ಹೈ ಈಲ್ಡಿಂಗ್ ಗ್ರೈನ್ಸ್ ಆಯಿತು, ಅಚೀವ್ಡ್ ಇಮೆನ್ಸ್ ಸಕ್ಸಸ್ ಇನ್ ಮೆಕ್ಸಿಕೋ ಆ್ಯಂಡ್ ತೈವಾನಲ್ಲಿ. ಆದಮೇಲೆ ವಿ ಸ್ಟಾರ್ಟೆಡ್ ಇಂಪ್ಲಿಮೆಂಟಿಂಗ್ ದಿಸ್. ಬಟ್ ಈಗ ತೈವಾನಲ್ಲಿ ನೋಡಿದ್ರು ದೇ ಆರ್ ಲ್ಯಾಗಿಂಗ್ ಬಿಹೈಂಡ್ ಅಸ್. ರೆಗ್ಯುಲೇಟೆಡ್ ಸಪ್ಲೈ ಆಫ್ ವಾಟರ್ ಆಯಿತು, ಡಿಸೀಸ್ ನೋಡಿದ್ರಿ, ಹೈ ಈಲ್ಡಿಂಗ್ ನೋಡಿದ್ರಿ, ಫರ್ಟಿಲೈಸರ್ಸ್ ಪೆಸ್ಟಿಸೈಡ್ಸ್ನ ಕಮ್ಮಿ ಮಾಡೋದು ನೋಡಿದ್ರಿ. ನೆಕ್ಸ್ಟು ಇರಿಗೇಷನ್ ಫೆಸಿಲಿಟೀಸು ಜಾಸ್ತಿ ಆಯಿತು, ವಾಟರ್ ಯೂಸೇಜ್ ಕಮ್ಮಿ ಆಯಿತು, ಹೊಸ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡ್ತಿದ್ದೀವಿ. ಆಲ್ರೆಡಿ ಡಿಸ್ಕಸ್ಡ್ ಆನ್ ದಿಸ್. ಲಿಸ್ಟ್ ದ ಅಚೀವ್ಮೆಂಟ್ಸ್ ಆಫ್ 5 year ಪ್ಲ್ಯಾನ್ಸ್. ಅಚೀವ್ಮೆಂಟ್ಸ್ 5 year ಪ್ಲ್ಯಾನ್ ಏನೇನು ಅಂತ ನೋಡಿದ್ವಿ. ಸೊ ಅಚೀವ್ಮೆಂಟ್ಸ್ ಏನು? ಎಕನಾಮಿಕ್ ಪ್ರೋಗ್ರೆಸ್ ಆಫ್ ಇಂಡಿಯಾ ಆಗಲೇ ಹೇಳಿದ್ದೀನಿ. ಸೆಲ್ಫ್ ಸಫಿಷಿಯನ್ಸಿ ಮೇಯ್ನು. ಸೆಲ್ಫ್ ಸಫಿಷಿಯನ್ಸಿ ಆಫ್ ಫುಡ್ ಗ್ರೇನ್ಸ್. ಒಂದಾನೊಂದು ಕಾಲದಲ್ಲಿ ವಿ ವರ್ ಇಂಪೋರ್ಟಿಂಗ್ ಲಾಡ್ ಆಫ್ ಫುಡ್ ಗ್ರೇನ್ಸ್. ಈಗ ವಿ ಆರ್ ಎಕ್ಸ್ಪೋರ್ಟಿಂಗ್. ನಿಮ್ಮ ಬೆನ್ನು ನೀವೇ ತಡ್ಕೊಳ್ಳಿ, ಬಿಕಾಸ್ ವಿ ಆರ್ ಎಕ್ಸ್ಪೋರ್ಟಿಂಗ್. ಈಗ ನಾವು ಎಕ್ಸ್ಪೋರ್ಟ್ ಮಾಡ್ತಿದ್ದೀವಿ, ಇಟ್ಸ್ ನಾಟ್ ತೊಗೊತಿರೋದಲ್ಲ, ಕೊಡ್ತಿದ್ದೀವಿ ಬೇರೆಯವ್ರಿಗೆ. ಸೊ ಅಷ್ಟು ಡೆವಲಪ್ಮೆಂಟ್ ಆಗ್ತಿದೆ, ಅಷ್ಟು ಔಟ್ಪುಟ್ ಜಾಸ್ತಿ ಮಾಡ್ಕೊತಿದ್ದೀವಿ. ಸೊ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಹ್ಯಾವ್ ಇನ್ಕ್ರೀಸ್ಡ್ ಆಬ್ವಿಯಸ್ಲಿ. ಸೆಲ್ಫ್ ಎಂಪ್ಲಾಯ್ಡ್ ಆಯಿತು, ಅಥವಾ ದೇರ್ ಇಸ್ ಲಾಟ್ ಆಫ್ ಕಂಪ್ನೀಸ್ ಆಯಿತು, ಇಂಡಸ್ಟ್ರೀಸ್ ಆಯಿತು, ದೇರ್ ಇಸ್ ಲಾಟ್ ಆಫ್ ಥಿಂಗ್ಸ್ ದಟ್ ಈಸ್ ಗೋಯಿಂಗ್ ಆನ್. ಎಕ್ಸ್ಪ್ಯಾನ್ಷನ್ ಆಫ್ ಇಂಡಸ್ಟ್ರೀಸ್ ಹೇಳಿದೆ. ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಇಂಜಿನಿಯರಿಂಗ್ ಪ್ರಾಡಕ್ಟ್ಸ್, ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ. ಲೈಫ್ ಎಕ್ಸ್ಪೆಕ್ಟೆನ್ಸಿ, ಲಿಟ್ರಸಿ, ದೇರ್ ಆರ್ ಲಾಟ್ ಆಫ್ ಲಿಟ್ರೇಟ್ ಪೀಪಲ್. ಇನ್ನೊಂದು ನಿಮ್ಗೆ ಹೇಳಬೇಕು ಅಂದರೆ ರೀಸೆಂಟಾಗಿ ಆಗಿದ್ದು, ಡೊನಾಲ್ಡ್ ಟ್ರಂಪ್ ಏನು ಮಾಡಿದ್ರು? ದೇ ಆರ್ ರೆಸ್ಟ್ರಿಕ್ಟಿಂಗ್ ದ ಇಂಡಿಯನ್ಸ್. ಓಪನಾಗಿ ಹೇಳಿದ್ದಾರೆ ಏನಂತ, ದೊಡ್ಡ IT ಕಂಪ್ನೀಸ್ಗೆ, ದೊಡ್ಡ ಕಂಪ್ನೀಸ್ಗೆಲ್ಲ, IT ಅಂತಲ್ಲ, ಲಾಟ್ ಆಫ್ ಅದರ್ ಕಂಪ್ನೀಸ್ ಆಲ್ಸೋ, ಇಂಡಿಯನ್ಸ್ನ ತೊಗೊಳೋದು ಕಮ್ಮಿ ಮಾಡಿರಿ, ಇಂಡಿಯನ್ ಟ್ಯಾಲೆಂಟೆಡ್ ಪೀಪಲ್ನ ತೊಗೊಳೋದು ಕಮ್ಮಿ ಮಾಡಿರಿ, ಗಿವ್ ಸ್ಪೇಸ್ ಫಾರ್ ಅಮೆರಿಕನ್ಸ್ ಅಂತ. ಸೊ ಅವರೇ ಹೇಳ್ತಿದಾರಲ್ಲ, ವಿ ಹ್ಯಾವ್ ದ ಟ್ಯಾಲೆಂಟ್. ಎಸ್, ಇಟ್ಸ್ ನಾಟ್ ಸಮಥಿಂಗ್ ನ್ಯೂ, ಇಟ್ ಈಸ್ ಪ್ರೂವ್ಡ್, ಟೆಸ್ಟೆಡ್. ಸೊ ಈಗಿಂದಲ್ಲ,
ನಾನು ಹೇಳ್ತಿರೋ ಸಾವಿರಾರು ವರ್ಷದಿಂದನೂ ವಿ ಹ್ಯಾವ್ ದ ಟ್ಯಾಲೆಂಟ್, ವಿ ಹ್ಯಾವ್ ದ ನಾಲೆಡ್ಜ್, ವಿ ಕ್ಯಾನ್ ಡೂ ವಂಡರ್ಸ್ ಆ್ಯಂಡ್ ವಿ ಆರ್ ಡೂಯಿಂಗ್ ಇಟ್. ಸೊ ಬರ್ತ್ ಆ್ಯಂಡ್ ಡೆತ್ ರೇಟ್ಸ್ ಹ್ಯಾವ್ ರಿಡ್ಯೂಸ್ಡ್. ಸೊ ಅವಾಗ ಇನ್ಫ್ಯಾಂಟ್ ಮಾರ್ಟಲಿಟಿ ರೇಟು ಮತ್ತು ಲೈಫ್ ಎಕ್ಸ್ಪೆಕ್ಟೆನ್ಸಿ ರೇಷಿಯೋಸ್ ಎಲ್ಲ ಕಮ್ಮಿ ಇತ್ತು. ಎಲ್ಲ ಇಟ್ಸ್ ಇನ್ಕ್ರೀಸಿಂಗ್ ಬಿಕಾಸ್ ಮೆಡಿಸನ್ಸ್ ಆಯಿತು ಅಥವಾ ಮೆಡಿಕಲ್ ಸೆಕ್ಟರ್ಸ್ ಆಯಿತು, ದಟ್ ಈಸ್ ಇನ್ಕ್ರೀಸ್ಡ್. ಹೊಸ ಹೊಸ ಮೆಡಿಸನ್ಸು ವಿಚ್ ಈಸ್ ಕ್ಯೂರಿಂಗ್ ಲಾಟ್ ಆಫ್ ಥಿಂಗ್ಸ್ ಹ್ಯಾಪ್ನಿಂಗ್. ರೇಟ್ ಆಫ್ ಪಾಪ್ಯುಲೇಷನ್ ಗ್ರೋತ್ ಈಸ್ ಆಲ್ಸೋ ಡಿಕ್ರೀಸಿಂಗ್. ಸೊ ದಟ್ಸ್ ಇಟ್. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು. ಕೀಪ್ ಪ್ರಾಕ್ಟಿಸಿಂಗ್. ಏನೇ ಬೇಕು ಅಂದರೆ ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.